ರಾಜ್ಯದಲ್ಲಿ 2 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಾ ಇದ್ದು ಉಪಸಮರಕ್ಕೆ ಕಾಂಗ್ರೆಸ್ ಮತ್ತು ಮೈತ್ರಿ ಪಡೆ ಸಜ್ಜಾಗಿವೆ. ಆದರೆ ಅಧಿಕಾರದಲ್ಲಿರುವಂತಹ ಹಸ್ತಪಡೆಗೆ ಟಿಕೆಟ್ ಹಂಚಿಕೆಯೇ ತಲೆನೋವಾಗಿದೆ. ಅದರಲ್ಲೂ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆಗೆ ಹಸ್ತಪಡೆ ಹರಸಾಹಸವನ್ನೇ ಪಡ್ತಾ ಇದೆ. ನಿನ್ನೆಯಿಂದ ಸರಣಿ ಸಭೆಯನ್ನ ನಡೆಸಿದ್ದು ನಾಳೆ ಬೆಳಗ್ಗೆಯ ಒಳಗೆ ಟಿಕೆಟ್ ಘೋಷಣೆಯಾಗುವ ಸಾಧ್ಯತೆ ಇದೆ. ಕಾಂಗ್ರೆಸ್ಗೆ ಕಗ್ಗಂಟಾದ ದಾವಣಗೆರೆ ದಕ್ಷಿಣ ಉಪಕದನ ಟಿಕೆಟ್ ಹಂಚಿಕೆ. ಹೈಕಮಾಂಡ್ಗೆ ಪಟ್ಟಿ ರವಾನೆ, ನಾಳೆ ಬೆಳಗ್ಗೆಯೊಳಗೆ ಟಿಕೆಟ್ ಘೋಷಣೆ. ಕರ್ನಾಟಕದಲ್ಲಿ 2 ಕ್ಷೇತ್ರಗಳ ಉಪಚುನಾವಣೆ ಅಖಾಡ ರಂಗೇರ್ತಾ ಇದೆ. ನಾಮಪತ್ರ ಸಲ್ಲಿಕೆ ಕೊನೆ ದಿನಕ್ಕೆ 2 ದಿನ ಮಾತ್ರ ಬಾಕಿ ಉಳಿದಿದೆ. ಆದ್ರೆ ಹಸ್ತಪಡೆಗೆ ಟಿಕೆಟ್ ಹಂಚಿಕೆಯದ್ದೇ ದೊಡ್ಡ ತಲೆನೋವು. ಹೀಗಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾ ಇದ್ದು, ರಾತ್ರಿ ಅಥವಾ ನಾಳೆ ಬೆಳಗ್ಗೆಯೊಳಗೆ ಟಿಕೆಟ್ ಘೋಷಣೆಯಾಗಲಿದ್ದು, ಶಾಮನೂರು ಕುಟುಂಬದ ಕುಡಿಗೆ ಬಿ ಫಾರ್ಮ್ ಬಹುತೇಕ ಪಕ್ಕಾ ಎನ್ನಲಾಗ್ತಾ ಇದೆ. ಶಾಮನೂರು ಶಿವಶಂಕರಪ್ಪ ನಿಧನದಿಂದ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಉಪಚುನಾವಣೆ ಎದುರಾಗಿದೆ. ನಮ್ಮ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು ಅನ್ನೋದು ಶಾಮನೂರು ಕುಟುಂಬದ ಬೇಡಿಕೆ. ಮತ್ತೊಂದ್ ಕಡೆ ಅಲ್ಪಸಂಖ್ಯಾತ ಸಮುದಾಯ ಕೂಡ ಒತ್ತಡ ಹಾಕ್ತಾ ಇದೆ. ಹೀಗಾಗಿ ಸ್ವಲ್ಪ ಎಡವಟ್ಟಾದ್ರೂ ದಾವಣಗೆರೆ ದಕ್ಷಿಣ ಕ್ಷೇತ್ರ ಕೈ ತಪ್ಪುತ್ತೆ ಅನ್ನೋದು ಕಾಂಗ್ರೆಸ್ನ ಚಿಂತೆಯಾಗಿದೆ. ಉಪಚುನಾವಣೆಯ ಅಭ್ಯರ್ಥಿಯ ಆಯ್ಕೆ ವಿಚಾರವಾಗಿ ಕಾಂಗ್ರೆಸ್ ಮುಖಂಡರು ಸರಣಿ ಸಭೆ ನಡೆಸಿದ್ದಾರೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸಮ್ಮುಖದಲ್ಲಿ ಸಿಎಂ, ಡಿಸಿಎಂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸಭೆ ಮಾಡಿದ್ದಾರೆ. ಸಭೆ ಬಳಿಕ ಕೆಪಿಸಿಸಿ 2 ಕ್ಷೇತ್ರಗಳ ಸಂಭವನೀಯ ಅಭ್ಯರ್ಥಿಗಳ ಹೆಸರು ಹೈಕಮಾಂಡ್ಗೆ ರವಾನೆ ಮಾಡಿದೆ. ದಾವಣಗೆರೆ ದಕ್ಷಿಣಕ್ಕೆ ಎಸ್ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ ಹೆಸರು ಶಿಫಾರಸು ಮಾಡಿದ್ದು, ಇದರ ಜೊತೆಗೆ ಅಲ್ಪಸಂಖ್ಯಾತ ಮುಖಂಡರು ಕೊಟ್ಟಿರುವಂತಹ ಹೆಸರುಗಳ ಪಟ್ಟಿಯನ್ನು ರವಾನೆ ಮಾಡಲಾಗಿದೆ. ಇನ್ನು ಬಾಗಲಕೋಟೆ ಕ್ಷೇತ್ರಕ್ಕೆ ಮೇಟಿ ಕುಟುಂಬಕ್ಕೆ ಟಿಕೆಟ್ ನೀಡೋಕೆ ಹೆಸರನ್ನ ಕಳುಹಿಸಲಾಗಿದ್ದು, ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆಯೊಳಗೆ ಟಿಕೆಟ್ ಘೋಷಣೆಯಾಗುವ ಸಾಧ್ಯತೆ ಇದೆ. So Rahul ji, Khadge ji will take a call. A recommendation will be sent by my PCC president, my chief minister, after having a consultation with everybody by late evening today. So they will decide by late evening or by tomorrow. ಉಪಚುನಾವಣೆ ಟಿಕೆಟ್ ಹಂಚಿಕೆಯನ್ನ ಕಾಂಗ್ರೆಸ್ ವಿಳಂಬ ಮಾಡ್ತಾ ಇರೋ ಬಗ್ಗೆ ನಾನಾ ಪ್ರಶ್ನೆಗಳು ಮೂಡಿವೆ. ಈ ಬಗ್ಗೆ ಉತ್ತರ ನೀಡಿರುವಂತಹ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್, ಸೋಮವಾರದವರೆಗೂ ಟೈಮ್ ಇದ್ದು ಚುನಾವಣೆಗೆ ಪಕ್ಷ ಸಿದ್ಧವಾಗಿದೆ ಅಂತ ಹೇಳಿದ್ದಾರೆ. 2 ಕಡೆ ನಾಮಿನೇಷನ್ಸ್ ಆಗುತ್ತೆ, ಎಲ್ಲ ರೆಡಿ ಇದೀವಿ. ಕಾಂಗ್ರೆಸ್ ಪಕ್ಷ ತಯಾರಿ ಮಾಡ್ತಾ ಇದೀವಿ. ನಾವು ಇವತ್ತೆಲ್ಲ ನೋಡಿದ್ರಲ್ಲ, ಈಗ ನಿನ್ನೆಯಿಂದ ಮಂತ್ರಿಗಳ ಜೊತೆಲಿ ಇರ್ಬೋದು ಅಥವಾ ಎಲ್ಲ ನಮ್ಮ ಆಫೀಸ್ ಬೇರರ್ಸ್ ಇರ್ಬೋದು ಮತ್ತು ಪಕ್ಷದ ನಾಯಕರುಗಳ ಜೊತೆ ತಯಾರಿ ಮಾಡ್ತಾ ಇದ್ದೀವಿ. ಪಕ್ಷದ ಚುನಾವಣೆ ಗೆಲ್ಲಕ್ಕೆ, ಯಾಕೆಂದ್ರೆ 2 ಸೀಟು ನಮ್ಮವಾಗಿರೋದ್ರಿಂದ ಅದು ಗೆಲ್ಲೋದು ನಮ್ಮ ಜವಾಬ್ದಾರಿ, ಪಕ್ಷದ ಜವಾಬ್ದಾರಿ. ಸಮರ್ಥ ಶಾಮನೂರು ಕಾಂಗ್ರೆಸ್ ಅಭ್ಯರ್ಥಿಯಾಗುವುದು ಬಹುತೇಕ ಫಿಕ್ಸ್. ಹೈ ಮಟ್ಟದಲ್ಲಿ ಲಾಬಿ ಮಾಡಿ ಬಿ ಫಾರಂ ತಂದ್ರ ಸಚಿವ ಮಲ್ಲಿಕಾರ್ಜುನ್. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ಅಖಾಡ ಭಾರೀ ಕುತೂಹಲ ಕೆರಳಿಸಿದೆ. ಯಾಕಂದ್ರೆ ಟಿಕೆಟ್ ಘೋಷಣೆಗೂ ಮೊದಲೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಮರ್ಥ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಈ ಮೂಲಕ ಪಕ್ಷದೊಳಗಿನ ವಿರೋಧಿಗಳಿಗೆ ತಿರುಗೇಟು ನೀಡೋದ್ರ ಜೊತೆಗೆ ತಮ್ಮ ರಾಜಕೀಯ ಪ್ರಭಾವವನ್ನ ಬಳಸಿ ಮಗನಿಗೆ ಟಿಕೆಟ್ ಸಿಗುವಂತೆ ಮಾಡೋಕೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ತೆರೆಮರೆಯಲ್ಲೇ ರಣತಂತ್ರ ರೂಪಿಸಿದ್ರ ಅನ್ನುವಂಥ ಪ್ರಶ್ನೆ ಮೂಡಿದೆ. ಸಮರ್ಥ್ಗೆ ಟಿಕೆಟ್ ಸಿಗುವಂತೆ ಮಾಡೋಕೆ ತೆರೆಯ ಹಿಂದೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಮಾಸ್ಟರ್ ಪ್ಲಾನ್ ಅನ್ನೇ ಮಾಡಿದ್ದಾರೆ. ಶಾಮನೂರು ಕುಟುಂಬ ನೇರವಾಗಿ ಹೈಕಮಾಂಡ್ ಜೊತೆ ಸಂಪರ್ಕ ಮಾಡಿ ಪುತ್ರನ ಪರ ಲಾಬಿ ಮಾಡಿದೆ. ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆತ್ಮೀಯರಾಗಿದ್ರು. ಹೀಗಾಗಿ ಖರ್ಗೆ ಮೂಲಕವೇ ತಂದೆಯ ಕ್ಷೇತ್ರವನ್ನ ಮಗನಿಗೆ ದಕ್ಕಿಸಿಕೊಳ್ಳೋಕೆ ಹೈಕಮಾಂಡ್ ಮಟ್ಟದಲ್ಲೇ ಎಸ್ಎಸ್ ಮಲ್ಲಿಕಾರ್ಜುನ್ ದಾಳವನ್ನ ಉರುಳಿಸಿದ್ದಾರೆ. ಇನ್ನು ಸಂಸದೆಯಾಗಿರುವ ಸಮರ್ಥ ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ರು. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮಗನ ಪರವಾಗಿ ಪ್ರಭಾ ಮಲ್ಲಿಕಾರ್ಜುನ್ ಬ್ಯಾಟಿಂಗ್ ಮಾಡಿದ್ರು. ಹೀಗೆ ತಮ್ಮ ಕುಟುಂಬದ ರಾಜಕೀಯ ಪ್ರಭಾವವನ್ನ ಬಳಸಿ ಕೊನೆಗೂ ಮಗನಿಗೆ ಬಿ ಫಾರಂ ಕೊಡಿಸುವಲ್ಲಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಯಶಸ್ವಿಯಾಗಿದ್ದಾರೆ ಎನ್ನಲಾಗ್ತಾ ಇದೆ.
ಒಟ್ಟಾರೆ ಕಾಂಗ್ರೆಸ್ ಸಂಭಾವ್ಯ ಅಭ್ಯರ್ಥಿ ಸಮರ್ಥ ಶಾಮನೂರು ಹಾಗೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಇಬ್ರೂ ಕೂಡ ಕೋಟಿ ಕುಳಗಳೇ. ಕೇಸರಿ ಪಡೆ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಕಬ್ಜಾ ಮಾಡಿಕೊಳ್ಳೋಕೆ ಸಂಸದ ಜಗದೀಶ್ ಶೆಟ್ಟರ್ಗೆ ಉಸ್ತುವಾರಿ ನೀಡೋಕೆ ಮುಂದಾಗಿತ್ತು. ಆದ್ರೆ ಬೀಗರ ವಿರುದ್ಧವೇ ಪ್ರಚಾರಕ್ಕೆ ಶೆಟ್ಟರ್ ಮನಸ್ಯಾಕೋ ಒಪ್ಪಿಲ್ಲ. ಸದ್ಯ ಇದುವರೆಗೂ ಎರಡೂ ಕ್ಷೇತ್ರಕ್ಕೆ ಅಧಿಕೃತವಾಗಿ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಘೋಷಣೆ ಮಾಡಿಲ್ಲ. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಘೋಷಣೆಯಾಗುವ ಮಾಹಿತಿ ಇದ್ದು ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವುದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.